ಪ್ರಶ್ನೆ ಸಂಖ್ಯೆ 172 ತೋಟಗಾರಿಕೆ ಇಲಾಖೆ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಸಚಿವರು, ಗಣಿ ಮತ್ತು ಭೂ ವಿಜ್ಞಾನ ಸಚಿವರು ಉತ್ತರವನ್ನು ಒದಗಿಸಲಾಗಿದೆ. ಹೇಳಿ. ಉತ್ತರ ಒದಗಿಸಿದ್ದಾರೆ ಮಾನ್ಯ ಸಭಾಪತಿಗಳೇ. ಆದರೆ ಇವತ್ತು ಸುಮಾರು 22 ಎಕರೆ ಇವತ್ತೇನು ನಗರದ ಮಧ್ಯಪ್ರದೇಶದಲ್ಲಿ, ಸಿಂಧನೂರು ನಗರದ ಮಧ್ಯಪ್ರದೇಶದಲ್ಲಿ ತೋಟಗಾರಿಕೆ ಇಲಾಖೆ ಜಾಗ ಇದೆ 22 ಎಕರೆ. ಅದರಲ್ಲಿ ಇವತ್ತಿಗೂ ಅನೈತಿಕ ಚಟುವಟಿಕೆಗಳಲ್ಲಿ ನಡೀತಾ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸಿಂಧನೂರು ಭಾಗದಲ್ಲಿ ಇವತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಆಗಬೇಕಾಗಿದೆ. ಅದೇ ರೀತಿಯಲ್ಲಿ ಇವತ್ತೇನು ಸಾರ್ವಜನಿಕರಿಗೆ ಇವತ್ತೇನು ನಡೆದಾಡಲಿಕ್ಕೆ ಪಾರ್ಕ್ ಇಲ್ಲ. ಅದಕ್ಕಾಗಿ ಇವತ್ತು ಪಾರ್ಕನ್ನು ನಿರ್ಮಾಣ ಮಾಡಬೇಕು. 22 ಎಕರೆ ಜಾಗದಲ್ಲಿ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಬೇಕು. ಇವತ್ತೇನು ಕೃಷಿ ಕೇಂದ್ರವಾಗಿದೆ ಸಿಂಧನೂರು ತಾಲೂಕು, ಆ ಕೃಷಿ ಕೇಂದ್ರದಲ್ಲಿ ಇವತ್ತು ಕೃಷಿಯನ್ನು ಏನು ನಂಬಿಕೊಂಡು ಜೀವನ ಮಾಡ್ತಕ್ಕಂಥ ಭಾಗದ ರೈತರಿಗೆ ಅನುಕೂಲ ಆಗಲಿಕ್ಕೆ ಕೂಡಲೇ ಇದನ್ನು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ತಂದು ಇವತ್ತು ಇದನ್ನು ಕೂಡಲೇ ಮಾಡಬೇಕಂತೇಳಿ ಈ ಮುಖಾಂತರ ನಾನು ಮಾನ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಸಚಿವರು, ಉತ್ತರ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿದ್ದೀವಿ. ಬಟ್ ಆದ್ರೂ ನಮ್ಮ ಸದಸ್ಯರು ಕೇಳ್ತಾ ಇರೋದ್ರಿಂದ ಇದು 1967-68ರಲ್ಲಿ ಅಕ್ವಿಷನ್ ಮಾಡಿ ತೋಟಗಾರಿಕೆ ಅಭಿವೃದ್ಧಿಗೋಸ್ಕರ ಆ ಭಾಗದ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ಡೆವಲಪ್ ಮಾಡಲಿಕ್ಕೋಸ್ಕರ 2 ಕೋಟಿ ಹಣ ಬಿಡುಗಡೆ ಆದಾಗ ಆ ರೈತರು ಅಲ್ಲಿ ಯಾರೋ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಸ್ಟೇ ತಂದಿದ್ದು. ಮೊನ್ನೆ 2024ರಲ್ಲಿ ಸ್ಟೇ ವೆಕೇಟ್ ಆಗಿದೆ. ಮತ್ತೆ ಅವ್ರ ತಮ್ಮನೂ ಹೋಗಿದ್ದಾರೆ. ಬಟ್ ಆದರೆ ಕೋರ್ಟಿಂದ ಯಾವುದೇ ಇಂಜೆಕ್ಷನ್ನು ಸ್ಟೇ ಇಲ್ಲದೆ ಇರೋದ್ರಿಂದ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಆಲ್ರೆಡಿ 8 ಕೋಟಿಗೆ KKRDBಗೆ ಪ್ರಪೋಸಲ್ ಕೊಟ್ಟಿದ್ದೀವಿ. ಬಹುಶಃ ಅವರು ಅದನ್ನು ಪಾಸಿಟಿವ್ ಆಗಿ KKRDB ಚೇರ್ಮನ್ರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಒಪ್ಕೊಂಡಿದ್ದಾರೆ. ಹಾಗಾಗಿ 8 ಕೋಟಿನಲ್ಲಿ ಮೊದಲನೇ ಹಂತದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಏನು ಬೇಕೋ ಅವ್ರು ಹೇಳ್ದಂಗೆ ಪಾರ್ಕು ಮತ್ತು ತೋಟಗಾರಿಕೆಗೆ ಆ ಭಾಗದ ರೈತರಿಗೆ ಅನುಕೂಲ ಆಗುವಂಥ ಎಲ್ಲ ಚಟುವಟಿಕೆಗಳನ್ನ ಅಲ್ಲಿ ಪ್ರಾರಂಭ ಮಾಡ್ತೀವಿ. ಬಟ್ ಕಾಲೇಜನ್ನು ಪ್ರಾರಂಭ ಮಾಡ್ತೀರಾ ಅಂತ ಕೇಳಿದರೆ ಅದು ಸದ್ಯಕ್ಕೆ ಯಾವುದು ನಮ್ಮ ಮುಂದೆ ಪ್ರಪೋಸಲ್ ಇಲ್ಲ. ಮೊದಲನೇ ಹಂತದಲ್ಲಿ 8 ಕೋಟಿಯನ್ನು ಬಿಡುಗಡೆ ಮಾಡಿಸ್ಕೊಂಡು ಅಲ್ಲಿ ಅಭಿವೃದ್ಧಿ ಮಾಡಿ ಮತ್ತು ಫೆನ್ಸಿಂಗ್ ಮಾಡಿ ಯಾವುದೇ ಥರದ ಚಟುವಟಿಕೆಗಳು ನಡೀದಂಗೆ ನೋಡ್ಕೊಂಡು ಆದ ನಂತರ ಅಲ್ಲಿ ಕಾಲೇಜ್ ಮಾಡ್ತಕ್ಕಂಥದ್ದನ್ನು ಆಲೋಚನೆ ಮಾಡ್ತೀವಿ. ಕೇಂದ್ರ ಸರ್ಕಾರದಿಂದ ಧನ್ಯವಾದಗಳು ಸಚಿವರೇ. ಇವತ್ತು ಇದನ್ನು ಕೂಡಲೇ ಪ್ರಸ್ಥಾನವನ್ನು ತಗೊಂಡು ಮುಂದೆ ಮಾಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಸರ್ ಭೀಮರಾವ್ ಬಸವರಾಜ್ ಪಾಟೀಲ್. ಸಭಾಪತಿಗಳೇ, ನನ್ನ ಚುಕ್ಕಿಯ ಗುರುತಿನ ಸಂಖ್ಯೆ 299 ಸಕ್ರಿಯ ಸಚಿವರಿಗೆ. ಸಚಿವರು, ಸನ್ಮಾನ್ಯ ಸಭಾಪತಿಗಳು ಉತ್ತರವನ್ನು ಒದಗಿಸಿದ್ದೀವಿ. ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದಾರ. ಆದರೆ ಏನಾಗ್ತಾ ಇದೆ, ಸುಮಾರು ಒಂದು 25,000 ನಮ್ಮ BSSK ಶುಗರ್ ಫ್ಯಾಕ್ಟ್ರಿ ಏನು ಇಡೀ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಯಾವುದಾದ್ರೂ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತಪ್ಪ ಅಂದ್ರೆ ಅದು ನಮ್ಮ ಹುಮ್ನಾಬಾದ್ ತಾಲೂಕಿನ BSSK ಫ್ಯಾಕ್ಟ್ರಿ ಇತ್ತು. ಅದ್ರ ಸುಮಾರು ಒಂದು 25,000 ಅದು ರೈತರು ಅದ್ರದ್ದು ಶೇರ್ ಹೋಲ್ಡರ್ ಇದ್ದಾರೆ. ಅದ್ರ ಕಡೆಯಿಂದ ನಾನು ಹೇಳ್ತಾ ಇರೋದು ಒಂದೇ ಒಂದು ಮಂತ್ರಿಗಳಿಗೆ, ಯಾಕಂದರೆ ನಾರ್ತ್ ಕರ್ನಾಟಕ ಯಾವಾಗೂ ಬೆಳಗಾವಿ ಅಧಿವೇಶನದಾಗ ಆಗಿದೆ, ಬೆಂಗಳೂರು ಅಧಿವೇಶನದಾಗ ಆಗಿದೆ. ಸುಮಾರು ಸಲ CM ಅವ್ರ ಜೊತೆ ನಮ್ಮ ಇನ್ಚಾರ್ಜ್ ಮಂತ್ರಿ, ಸಕ್ರಿಯ ಮಂತ್ರಿ ಮತ್ತು ಅಲ್ಲಿದ್ದಂಥ ಎಲ್ಲ MLA ಅವರು MLC ಅವ್ರ ಜೊತೆ ಲಾಸ್ಟ್ ಟೈಮ್ ಬೆಂಗಳೂರದಲ್ಲೂ ಸೆಷನ್ಗಿಂತ ಮುಂಚೆ ಮೀಟಿಂಗ್ ಇಕ್ಕಿದ್ರು. ಆ ಮೀಟಿಂಗ್ದಲ್ಲೂ ಏನೂ ಆಗಿಲ್ಲ. ಸುಮಾರು ನಾನು ಅನಿಸುಮಟ್ಟಿಗೆ 1969ನಲ್ಲಿ ಇದು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಗಿತ್ತು. ಈಗ ಒಂದು 4 ವರ್ಷ ಆಗಿದೆ ಒಂದು ಫ್ಯಾಕ್ಟ್ರಿ ಬಂದಾಗಿದೆ. ದಯಮಾಡಿ ಈಗ ಏನು NCDCಗೆ ಏನು ನೀವೇನು 5ರಿಂದ 6 ಫ್ಯಾಕ್ಟ್ರಿ ಏನು ಕೊಟ್ಟು ಕಳಿಸಿದ್ರಿ ಸೆಂಟ್ರಲ್ ಗೌರ್ಮೆಂಟ್ಗೆ, ಅದು ಏನಾಗಿದೆ ಮಾಹಿತಿ ಅದು ಬಂದಿದೆ ನನ್ನ ಹತ್ರ. ಮಗರ ಮಂತ್ರಿಗಳೇ, ನಮ್ಮದೊಂದು ಇದು ಇದೆ, ನೀವು ಯಾವುದೇ ಇದಕ್ಕಾಗಿ ಅಥವಾ ತಾವು ಲೀಸ್ ಆದರೂ ಕೊಟ್ಟು ನಮ್ಮ ಫ್ಯಾಕ್ಟ್ರಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಟ್ರಂದ್ರೆ ನಮ್ಗೆ ಒಳ್ಳೇದಾಗ್ತದೆ. ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೇನ್ ರೈತರದ್ದು ಏನಪ್ಪ ಅಂದ್ರೆ ಶುಗರ್ ಕೇನೆ ನಮ್ಮದು ಜಾಸ್ತಿ ಬೆಳೆಸ್ತಾರೆ ಎಲ್ಲ ರೈತರು. ಅದಕ್ಕೆ ದಯಮಾಡಿ ಮಂತ್ರಿಗಳೇ, ನಾನು ಸುಮಾರು ಸಲ ನೀವು ಪರ್ಸ್ನಲ್ಲು ಭೇಟಿಯಾಗಿದ್ದೀನಿ ಬಂದು, ಮತ್ತು ಆಮೇಲೆ ತಮ್ಮ ಆಫೀಸ್ನಲ್ಲೂ ತಾವು ಇನ್ಚಾರ್ಜ್ ಮಂತ್ರಿಗಳು ಮತ್ತು ಎಲ್ಲರೂ ಕಲ್ತು ಮೀಟಿಂಗ್ ಮಾಡಿದ್ದು ಲಾಸ್ಟ್ ಬೆಂಗಳೂರು ಅಧಿವೇಶನದಲ್ಲೂ. ದಯಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ಮುಂದೆ ಬರೋಂಥ ದಿನದಾಗ ನಮ್ಮ ರೈತರಿಗೆ, ಬೀದರ್ ಜಿಲ್ಲೆ ರೈತರಿಗೂ ಅನುಕೂಲ ಮಾಡಿಕೊಡ್ತೀರಿ ಅಂತ ನಾನು ನಿಮ್ಮ ಮ್ಯಾಗ ವಿಶ್ವಾಸ ಸಿಕ್ಕಿ ಬಾರ್ ಕೇಳ್ತಾ ಇದ್ದೀನಿ ಮಂತ್ರಿಗಳೇ. ಜರ ಲೀಸ್ದ್ರ ಯಾರಿಗಾದ್ರೂ ಕೊಟ್ಟು ಈಗ ಆಲ್ರೆಡಿ ಕೊಟ್ಟಿದ್ದೀರ 1 ಫ್ಯಾಕ್ಟ್ರಿ 2 ಫ್ಯಾಕ್ಟ್ರಿ ಲೀಸ್ನಲ್ಲಿ ಕೊಟ್ಟು ಫ್ಯಾಕ್ಟ್ರಿ ಚಾಲನೆ ಮಾಡಿರಿ. ಅದೇ ರೀತಿ ನೀವು ಇದನ್ನು ಫ್ಯಾಕ್ಟ್ರಿ ಚಾಲನೆ ಮಾಡಬೇಕಂತ ಹೇಳಿ ನಿಮ್ಮ ಹತ್ರ ಮನವಿ ಮಾಡ್ತೀನಿ ಮಂತ್ರಿಗಳೇ. ಸಚಿವರು, ಸನ್ಮಾನ್ಯ ಸಭಾಪತಿಗಳೇ, ಭೀಮರಾವ್ ಪಾಟೀಲ್ ಹೇಳಿದಾಗೆ
ಸರ್ಕಾರ ಎಲ್ಲ ರೀತಿ ಪ್ರಯತ್ನವನ್ನು ಕಳೆದ 2 ವರ್ಷದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅವರು ಮೊದಲೇ ಬಾರಿಗೆ ಹೇಳಿದಾಗ ನಾವು ಇದನ್ನು ಪುನಶ್ಚೇತನ ಮಾಡಬೇಕು ಅಂಥೇಳಿ LROT ಬೇಸಿಸ್ ಮೇಲೆ 2022ರಲ್ಲೇ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. 23ರಲ್ಲಿ ನಾವು ಟೆಂಡರ್ ಕರೆದ ಮೇಲೆ ಯಾರೂ ಕೂಡ ಭಾಗವಹಿಸೋದಿಲ್ಲ ಅದಕ್ಕೆ. ಮತ್ತು ಈಗಾಗಲೇ ಈ ಕಾರ್ಖಾನೆ 400 ಚಿಲ್ಲರೆ ಕೋಟಿ ಹಾನಿಯಲ್ಲಿದೆ ಅಧ್ಯಕ್ಷ. ಇದನ್ನು ಪುನಶ್ಚೇತನ ಮಾಡಬೇಕಂತೇಳಿ ಮೊನ್ನೆ ಕೇಂದ್ರ ಸರ್ಕಾರದ NCDCಯಿಂದ ಕೂಡ ಒಂದು ಪ್ರಯತ್ನ ನಾವು ಮಾಡಿದ್ವಿ. NCDCದವರು ಇತ್ತೀಚೆಗೆ ಒಂದು ನೀತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ವೈಯಕ್ತಿಕವಾಗಿ ಹಾನಿಯಲ್ಲಿರ್ತಕ್ಕಂಥ ಯಾವುದೇ ಕಾರ್ಖಾನೆಗಳಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಸರ್ಕಾರ ಖಾತ್ರಿ ಕೊಟ್ಟರೆ ಮಾತ್ರ ಆ ಕಾರ್ಖಾನೆಗಳಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಖಾತ್ರಿ ಕೊಟ್ಟು ಈ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕಂತಕ್ಕಂಥ ಪ್ರಸ್ತಾವನೆ ಈಗಾಗಲೇ ನಾವು NCDCಗೆ ಸಲ್ಲಿಸಿದ್ದೀವಿ. ಆದರೆ ಆ ಪ್ರಕ್ರಿಯೆ ಕೂಡ ಜಾರಿಯಲ್ಲಿದೆ. ಆದರೆ ಅದು ಆಗ್ತದೆ ಅನ್ನತಕ್ಕಂಥ ಭರವಸೆ ನನಗೂ ಕೂಡ ಇಲ್ಲ. ಆದರೆ ಶಾಸಕರು ಹೇಳಿದಾಗೆ ಇದನ್ನು ಪುನಃ LROT ಬೇಸಿಸ್ ಮೇಲೆ ಕರೆದು ಯಾರಾದರೂ ತೆಗೆದುಕೊಳ್ತಾ ಇದ್ದರೆ ಅವರಿಗೆ ಮೊದಲನೇ ಆದ್ಯತೆ ಮೇಲೆ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂಥೇಳಿ ಸನ್ಮಾನ್ಯ ಶಾಸಕರಿಗೆ ನಾನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅದು ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಆಗಿ ಯಾರೋ ಒಬ್ಬರು ಮೇ ಬಿ ತೊಗೊಂಡಿದ್ದಾರಂತ ನಮ್ಗೆ ಮಾಹಿತಿ ಬಂದಿದೆ ಮಂತ್ರಿಗಳೇ. ಲಾಸ್ಟ್ ಟೈಮ್ ಏನು ಓಪನ್ ಟೆಂಡರ್ ಇಕ್ಕಿದ್ರಿ ತಾವು ಲೀಜಿದ ಕಡೆಯಿಂದ ಯಾರೋ ಒಂದು ಏಜೆನ್ಸಿದವ್ರು ತೊಗೊಂಡಿದ್ದಾರೆ ಅಂತ, ಬಾಗಲಕೋಟದವರು ಎಲ್ಲಿಂದವರು ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಂತ್ರಿಗಳೇ. ಅಧ್ಯಕ್ಷರೇ, ಏನಾಯ್ತು ಇದ್ರ ಮಧ್ಯೆ ಈ ಕಾರ್ಖಾನೆಗೆ ಬೀದರ್ DCC ಬ್ಯಾಂಕ್ ಕೂಡ ಸಾಲ ಕೊಟ್ಟಿದ್ರು. ಆ ಸಾಲ ಕೊಟ್ಟಿರ್ತಕ್ಕಂಥ ಬ್ಯಾಂಕ್ಗಳ ಸಮೂಹಗಳ ಜೊತೆ ಸೇರಿಕೊಂಡವರು ಸರ್ಫೇಸಿ ಆ್ಯಕ್ಟ್ನಲ್ಲಿ ರಿಕವರಿ ಮಾಡಿದರೆ ಒಳ್ಳೆಯದಿತ್ತು. ಆದರೆ ಅವರು ಒಬ್ಬರೇ ಪ್ರತ್ಯೇಕ ಮಾಡಿ ಆ ಕಾರ್ಖಾನೆಯನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದರು. ಅದೊಂದು ನಾವು ನಿಲ್ಲಿಸಿದ್ವಿ. ಯಾಕೆಂದರೆ ಇನ್ನುಳಿದಂಥ ಸಮೂಹ ಬ್ಯಾಂಕ್ಗಳಿಗೆ 3 ಬ್ಯಾಂಕ್ಗಳಿಗೆ ಅವರು ಸಾಲ ಮರುಪಾವತಿ ಮಾಡಬೇಕು. ಆ ಹಂತದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರಕ್ರಿಯೆಗೆ ತಡೆ ಕೊಟ್ವಿ. ಆ ಸಂದರ್ಭದಲ್ಲಿ ಅವ್ರು ಹೇಳಿದಾಗೆ ನಾವು LROT ಬೇಸಿಸ್ ಮೇಲೆ ಕರೆದಾಗ ಕೆಲವೊಬ್ಬರು ಪಾರ್ಟಿಸಿಪೇಟ್ ಮಾಡಬೇಕಂತಕ್ಕಂಥ ಆಸೆ ವ್ಯಕ್ತಪಡಿಸಿದ್ರು. ಈ NCDC ಇಶ್ಯೂ ಮಧ್ಯೆ ಬಂದಿರೋದ್ರಿಂದ ಅದು ನಿಂತಿದೆ. ಅದನ್ನು ಪುನಃ ಪರಿಶೀಲನೆ ಮಾಡಿ ನಾನು LROT ಬೇಸಿಸ್ ಮೇಲೆ ಯಾರಾದರೂ ತೆಗೆದುಕೊಡ್ತಿದ್ರೆ ಖಂಡಿತ ಕೊಡಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. SL ಭೋಜೇಗೌಡ. ಪ್ರಶ್ನೆ ಸಂಖ್ಯೆ 18 ಮಾನ್ಯ ಬೃಹತ್ ಮತ್ತು ಕೈಗಾರಿಕಾ ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರನ್ನು ಕೇಳಬಯಸುತ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ವೆಲ್ ಎಕ್ಸ್ಪೀರಿಯನ್ಸ್ ಸಚಿವರು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇದು ನಿಮ್ಮ 10ನೇ ಇಸ್ವಿಯಲ್ಲಿ 10-11ರಲ್ಲಿ ಆಗಿರ್ತಕ್ಕಂಥ ವಿಚಾರ ಇದು. ಆದರೆ 10-11ರಲ್ಲಿ ಆಗಿರ್ತಕ್ಕಂಥ ವಿಚಾರ ನಿಮ್ಮಂಥವರು ಆ ಜಾಗದಲ್ಲಿ ಕೂತ ಮೇಲೆ ಅದಕ್ಕೇನಾದ್ರು ಒಂದು ಎಂಡ್ ಮಾಡಬೇಕಾಗ್ತದೆ. ಅದಕ್ಕೆ ಆ ದೃಷ್ಟಿಯಿಂದ ಈ ಪ್ರಶ್ನೆಯನ್ನು ತಮ್ಮಲ್ಲಿ ಕೇಳಿದ್ದೀನಿ. ನೋಡಿ, ಮಾರ್ಚ್ 2012ರಲ್ಲಿ CAG ವರದಿ ಬಂದಿದೆ. ಆ CAG ವರದಿನಲ್ಲಿ ಭಾಳ ಕ್ಲೀನಾಗಿ ಹೇಳಿದ್ದಾರೆ. ನಂದು ಇಷ್ಟು ಪ್ರಶ್ನೆಗಳಲ್ಲಿ ನಂದು ಇರ್ತಕ್ಕಂಥದ್ದು ಆ ಇಂದ ಅದಕ್ಕೆ ನಗ್ತಾರೆ ಹೂವರೆಗೆ, ಆ ಇಂದ ಹೂವರೆಗೆ ಇದೆ. ಅದರಲ್ಲಿ ಆ ಒಂದೇ ನಂದು ಪ್ರಶ್ನೆ ಭಾಳ ಮೂಲಭೂತವಾಗಿರ್ತಕ್ಕಂಥದ್ದು. ಇದರಲ್ಲಿ ಲಾಸ್ಟಿಗೆ ಕಡೆಯಲ್ಲಿ ಒಂದು ಕಡೆಯಲ್ಲಿ ಅದನ್ನು ಆಮೇಲೆ ಮಾತಾಡ್ತೀನಿ. ಇಲ್ಲಿ CAG ವರದಿ 2012ರಲ್ಲೇ ಕೊಟ್ಟಿದ್ದಾರೆ. ಅರಣ್ಯ ಭೂಮಿ ಇದೆ. ಕಂದಾಯ ಅಧಿಕಾರಿಗಳು ಮತ್ತು ಅರಣ್ಯ ಅಧಿಕಾರಿಗಳು ಎರಡೂ ಜನ ಹೇಳಿದ್ದಾರೆ ನಮ್ಮ ಭೂಮಿ ಇದೆ ಅಂತೇಳಿ. ಆ ಭೂಮಿ ಇರುವಾಗ ಆ ಎರಡೂ ಜನದ ಸರ್ವೆ ಆಗಿದ ಮೇಲೆ ನೀವು ಇದನ್ನು ಈ ಜಾಗವನ್ನು ಉಪಯೋಗಿಸ್ಬೇಕು. 70 ಎಕರೆ ಜಮೀನು ನೀವು ಹಣ ಕೊಟ್ಬಿಟ್ಟಿದ್ರಿ. ಯಾರಿಗೆ ಕೊಟ್ಟಿದ್ದೀರಿ ಅಂತೇಳಿದ್ರೆ ಅಲ್ಲಿ ಒಂದು ಉತ್ತರ ಏನು ಹೇಳ್ತಾ ಇದ್ರಿ, ಎಲ್ಲ ಅಧಿಸೂಚನೆಯನ್ನು ಪರಿಶೀಲಿಸಲಾಗಿ ಅರಣ್ಯ ಭೂಮಿ ಎಂದು ನಮೂದಾಗಿರುವುದು ಕಂಡು ಬಂದಿರುವುದಿಲ್ಲ ಅಂತ ಹೇಳ್ತಿದ್ರಿ. ಕರೆಕ್ಟ್, ನಿಮಗೆ ಕಂಡು ಬಂದಿಲ್ಲ, ಆ ಪಾಣಿ ಒಳಗಿದೆ. ಬಟ್ ಇದರಲ್ಲಿ ಏನು ಹೇಳ್ತಾರೆ, ಅರಣ್ಯದವರು ಹೇಳ್ತಾರೆ, ಕಂದಾಯದವರು ಹೇಳ್ತಾರೆ ನಮ್ಮದು ಸರ್ವೆ ಆಗಬೇಕು, ಇದನ್ನು ಅಳತೆ ಮಾಡಬೇಕು,
ಈ ಅಳತೆ ಮಾಡಿದ್ಮೇಲೆ ಯಾರ್ಯಾರ್ದು ಎಲ್ಲೆಲ್ಲಿದೆ ಅನ್ನೋ ಭೂಮಿ ಆಗಬೇಕು ಅನ್ನೋ ವಿಚಾರವನ್ನು ನಿಮಗೆ ಹೇಳ್ತಾರೆ ನಿಮ್ಮ ಅಂದಿನ 2010ರಲ್ಲಿ. ಬಟ್ ಇದು ಯಾವುದೂ ಗಮನಕ್ಕೆ ಮಾಡದೆ ಒಂದು ಪ್ರೈವೇಟ್ ಏಜೆನ್ಸಿಯ ಮುಖಾಂತರ ಸರ್ವೆ ಮಾಡಿಸ್ತಾರೆ ಅಧ್ಯಕ್ಷರೇ. ಪ್ರೈವೇಟ್ ಏಜೆನ್ಸಿ ಸರ್ವೆ ಮಾಡಿದಾಗ ಅಲ್ಲಿ ಬೇನಾಮಿ ಒಬ್ಬರು ಇನ್ನೊಬ್ಬರು ಯಾರೋ ಇರ್ತಾರೆ, ಅವರಿಗೆ ಕಾಂಪೆನ್ಸೇಷನ್ ಅಮೌಂಟ್ನ ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ. ನಮ್ಮ ಅಧಿಕಾರಿಗಳು ನಮ್ದು ಇಷ್ಟೇ ಇರ್ತಕ್ಕಂಥದ್ದು, ಒಂದು ಅರಣ್ಯ ಭೂಮಿ ಗೌರ್ಮೆಂಟ್ ಭೂಮಿನೇ, ಅದನ್ನು ನೀವು ತಗೊಳ್ಳಿ, ಏನು ಮಂಡಳಿಯವ್ರು ತಗೊಳ್ಳಿ, ನೀವು ತೊಂದರೆ ಇಲ್ಲ, ಅದೇನೋ ಅವರು ಮಾಡಿ ಅವ್ರಿಗೆ ಬೇರೆ ಯಾವ ರೀತಿಯಲ್ಲಿ ಕಾಂಪೆನ್ಸೇಷನ್ ಕೊಡ್ತೀರೋ ಏನು ಕೊಡ್ತೀರೋ ಕೊಟ್ಟರು ಕೊಡ್ಬೋದು, ಇಲ್ಲ ಅರಣ್ಯ ಭೂಮಿಗೆ ಇನ್ನೊಂದು ಬೇರೆ ಇರ್ತಕ್ಕಂಥದ್ದು ಕಾಂಪೆನ್ಸೇಟ್ ಮಾಡಿ ಕೊಡ್ಬೋದು. ಇಲ್ಲಿ ಯಾರೋ ಒಬ್ಬ ಪ್ರೈವೇಟ್ ಪರ್ಸನ್ನು ಸುಮಾರು 39 ಎಕರೆ ಅರಣ್ಯ ಭೂಮಿ ಇದೆ, ಅರಣ್ಯ ಭೂಮಿ ಅವರಿಗೆ ಹಣ ಸಂದಾಯ ಮಾಡಿದ್ರು. ಒಟ್ಟು 31,98,00,000 ಆ ಕಾಲದಲ್ಲೇ ಕೊಟ್ಟಿದ್ದೆ. ಇವತ್ತು ಕೂಡ ಆಮೇಲೆ ಅರಣ್ಯ ಅಧಿಕಾರಿಗಳು ಕೋರ್ಟಲ್ಲಿ ಇದನ್ನು ನಿಮಗೆ ಹೇಳ್ತಾರೆ ನೋಡಿ, ಅವರು ವೆರಿ ವೆರಿ ಕ್ಲಿಯರ್ ಹೇಳಿಬಿಟ್ಟಿದ್ದಾರೆ. ಏನು ಹೇಳಿದೆ, ಒಂದೇನಹಳ್ಳಿ ಸರ್ವೆ ನಂಬರ್ 63ರಲ್ಲಿ ಒತ್ತುವರಿ ಮಾಡಿಕೊಂಡಿರುವ 39-38 ಎಕರೆ ಅರಣ್ಯ ಪ್ರದೇಶವನ್ನು ಈ ಆದೇಶ ಹೊರಡಿಸಿದ 30 ದಿನಗಳ ಒಳಗಾಗಿ ತೆರವು ಮಾಡಿ ಹೊರಹೋಗಲು ಹಾಗೂ ಸದರಿ ಪ್ರದೇಶವನ್ನು ಅರಣ್ಯ ಇಲಾಖೆ ವಹಿಸಿಕೊಡಲು ಆದೇಶಿಸಿರುತ್ತೇನೆ ಅಂತ ಹೇಳ್ತಾರೆ. ಅದರ ಮೇಲೆ ಸ್ಟೇ ಹೋಗ್ತೀರಿ, ಮತ್ತು ಎಗೈನ್ ಅದರ ಮೇಲೆ ಈಗ ಕೇಸು ಸ್ಟೇ ಇದೆ ಅಂತ ಹೇಳ್ತೀರಿ. ಸ್ಟೇ ಇರುವಾಗ ನನಗೆ ವಾಟ್ ಎಕ್ಸಾಕ್ಟ್ಲಿ ಇನ್ J&F ಅನ್ನೋದು ಇದರಲ್ಲಿ ಇಲ್ಲ. ಅನೆಕ್ಷರ್ J&F ಅನ್ನಿ ಅದರಲ್ಲಿ ಏನಿದೆ, ಕನ್ಸಿಕ್ವೆಂಟ್ಲಿ ದೇರ್ ಶೆಲ್ ಬಿ ಎನ್ ಇಂಟ್ರೀಮ್ ಆರ್ಡರ್ ಆಫ್ ದಿ ಸ್ಟೇ ಆರ್ಡರ್ 28/2/22 Annexure F and in order to 16/6/23 Annexure J till the next date of hearing ಅಂತ ಹೇಳ್ತಾರೆ. ಇದೆಲ್ಲ ನಮ್ಗೆ ಗೊತ್ತಿದೆ, ತಮಗೆ ಎಲ್ಲದರೂ ಇದೆ. ವಾಟ್ ಈಸ್ ಎಕ್ಸಾಕ್ಟ್ಲಿ Annexure J and G ಅನ್ನೋದು ಬೇಕು ಒಂದು. ಇನ್ನೊಂದು CAG ವರದಿ 2012ರಲ್ಲೇ ವರದಿ ಕೊಟ್ಬಿಟ್ಟಿದೆ. ಈ ವರದಿಗೆ ವಾಟ್ ಈಸ್ ಯುವರ್ ರಿಪ್ಲೈ ಅನ್ನೋದು ಇದುವರೆಗೂ ನಂಗೆ ಸಿಕ್ಕಿಲ್ಲ. ಆ ರಿಪ್ಲೈ ಇದ್ದರೆ ತಾವು ಹೇಳಿದ್ರೆ ಒಳ್ಳೇದು ಒಂದು. ಆಮೇಲೆ ಫೈನಲ್ ಆಗಿ ಇನ್ನೊಂದು 2047 ಎಕರೆ ಲಾಸ್ಟ್ 2047 ಎಕರೆ ಟೋಟಲ್ ಇರ್ತಕ್ಕಂಥ ನೀವು ಹೇಳಿದ್ರಿ ಎಲ್ಲಿವರೆಗೆ ಏನೇನು ಕೊಟ್ಟಿದ್ರಿ ಅಂತ. ಅದರಲ್ಲಿ ಸುಮಾರು 930 ಎಕರೆ ಇನ್ನೂ ಕೂಡ ಯೂಸ್ ಮಾಡಲಿಲ್ಲ. ಇದೆಲ್ಲ ಯಾರಿಗೆ ಕೊಟ್ಟಿರ್ತಕ್ಕಂಥದ್ದು? ಏರೋಸ್ಪೇಸ್ ಸೆಕ್ಟರು, ಆಮೇಲೆ IT ಸೆಕ್ಟರ್ಗೆ, ಹಾರ್ಡ್ವೇರ್ ಸೆಕ್ಟರ್ಗೆ, ದೊಡ್ಡವರಿಗೆ ಕೊಟ್ಟಿರ್ತಕ್ಕಂಥದ್ದು. 10 ವರ್ಷ 15 ವರ್ಷ ಆಗಿದ್ರು ಕೂಡ ಇಲ್ಲಿ ಸಾಮಾನ್ಯ ನೀವು ಕೊಟ್ಟರೆ ನೀವೇನೋ ಕಂಡೀಷನ್ ಹಾಕ್ತೀರಿ 2 ವರ್ಷದಲ್ಲಿ 3 ವರ್ಷದಲ್ಲಿ ಮುಗಿಸ್ಬೇಕು ಅಂತ, ಅದೇನೋ ಬಿಲ್ಡಿಂಗ್ ಕಟ್ಟಬೇಕು ಅಥವಾ ಯಾವ ಪರ್ಟಿಕ್ಯುಲರ್ ಯಾವುದಕ್ಕೆ ಕೊಟ್ಟಿದ್ದೀರಿ ಅದಕ್ಕೆ ಉಪಯೋಗ ಮಾಡಬೇಕು ಅಂತ. ಸ್ಟಿಲ್ 1000 ಎಕರ್ಸ್ ಲ್ಯಾಂಡನ್ನು ಇನ್ನೂ ಕೂಡ ಯಾವ ಪರ್ಪಸ್ಸಿಗೆ ಕೊಟ್ಟಿದ್ದಾರೆ ಆ ಪರ್ಪಸ್ನ ಅವರು ಉಪಯೋಗ ಮಾಡಿಲ್ಲ ಅಂದರೆ ಫೋರ್ತ್ ನಾವು ಆ ಲ್ಯಾಂಡ್ನ ನಮ್ಮ ಸರ್ಕಾರಕ್ಕೆ ವಶಕ್ಕೆ ತಗೋಬೋದಲ್ಲ. ಸಚಿವರು ದೊಡ್ಡವರು ಅಂತ ಯಾಕೆ ಬಿಟ್ಟಿದ್ದಾರೆ? ದಯಮಾಡಿ ಇದ್ರ ಬಗ್ಗೆ ತಗೊಂಡು. ಸನ್ಮಾನ್ಯ ಸಭಾಪತಿಗಳೇ, ಭೋಜೇಗೌಡರು ಹಿರಿಯ ಸದಸ್ಯರು, ಬುದ್ಧಿಜೀವಿಗಳೂ ಹೌದು. ಬಹುಶಃ 4 ಪಟ್ಟು ಉತ್ತರದ ಮೇಲೆ ಅವರು ಪ್ರಶ್ನೆ ಮಾಡೋದಿಲ್ಲ ಅಂತ ತಿಳ್ಕೊಂಡಿದ್ದೆ ಫರ್ದರು. ಈಗ ಸನ್ಮಾನ್ಯ ಸಭಾಪತಿಗಳೇ, ಈ ಭೂಮಿಯನ್ನು ಇವತ್ತು ನಾವು ಅಕ್ವೈರ್ ಮಾಡುವಾಗ 2007 15/5/2007ರಲ್ಲಿ ಇದನ್ನು ಅಕ್ವಿಷನ್ ಮಾಡ್ತೀವಿ. ಆವಾಗ ಕಲಂ 28(4) ಅಂತಿಮ ಅಧಿಸೂಚನೆ ಪರಿಶೀಲಿಸಲಾದಾಗ ಈ ಅಧಿಸೂಚನೆಯಲ್ಲಿ ಅರಣ್ಯ ಭೂಮಿ ಅಂತ ಇರೋದಿಲ್ಲ. ಕೇಳಿ, ಅರಣ್ಯ ಭೂಮಿ ಅಂತ ಇರೋದಿಲ್ಲ. ಹಾಗೂ ಜೊನ್ನಹಳ್ಳಿ ಗ್ರಾಮ ಸರ್ವೆ 70 ಎಕರೆ ಜಮೀನಲ್ಲಿ ಸಂಬಂಧಪಟ್ಟ ಖಾತೆದಾರರ ಹೆಸರು ನಮ್ಮದಿರ್ತದೆ. ನನ್ನ ಬದಲಿ ಅಥವಾ ನಾನು ಆಗಿರಲಿಲ್ಲ ಅಥವಾ ನೀವಿರಲಿ ನಾನಿರಲಿ ಯಾರೇ ಇರಲಿ, ಅಲ್ಲಿ ಅರಣ್ಯ ಭೂಮಿ ಅಂಥೇಳಿ ಆ ಖಾತೆಯಲ್ಲಿ ಇದು ಆಗಿಲ್ಲ. ಅಲ್ಲಿ ಭೋಜೇಗೌಡರ ಹೆಸರು, MB ಪಾಟ್ರ ಹೆಸರಿದೆ. ಯಾರು ತಪ್ಪರಿದು? ತಪ್ಪು ಒಪ್ಪು ಎರಡನೇದು ಈಗ ನಿರ್ಧಾರ ಆಗಬೇಕಾಗಿದೆ. ಈಗ ತದನಂತರ ಈ ಜಮೀನಿಗೆ ಸಂಬಂಧಿಸಿದಂಥವರು ಯಾರು ನಿಮ್ಮ ಅರಣ್ಯ ಇಲಾಖೆಯವರು ತದನಂತರ ಹಾಕ್ತಾರೆ 39.38 ಎಕರೆ ಅರಣ್ಯ ಪ್ರದೇಶ ಅಂಥೇಳಿ ಅನಧಿಕೃತವಾಗಿ ಒತ್ತುವರಿ ಮಾಡಿದ್ದಾರೆ ಅಂಥೇಳಿ. ಅಲ್ಲಿ ಖಾತೆಯಲ್ಲಿ ಆ ರೈತರ ಹೆಸರುಗಳಿದ್ದಾವೆ. ಲ್ಯಾಂಡ್ ಎಕ್ವಿಷನ್ ಮಾಡುವಾಗ 28(4) ನೋಡ್ತೀವಿ ಯಾರ ಹೆಸರಿದೆ ಅಂತೇಳಿ. ಭೋಜೇಗೌಡರ ಹೆಸರಿದೆ, ಪತ್ತಾರ ಹೆಸರಿದೆ, ನೋಡ್ತೀವಿ. ಅಪಕಾರವಾಗಿ ಇವತ್ತು ಆಗೋಗಿದೆ. ತದನಂತರ ಇವರು 39.38 ಅರಣ್ಯ ಪ್ರದೇಶ ಡಿಕ್ಲೇರ್ ಮಾಡಿದ್ಮೇಲೆ ಇವತ್ತು 2022ಕ್ಕೆ ಇವರು ಹೇಳ್ತಾರೆ ಏನ್ರಿ ಅದನ್ನು 30 ದಿನದೊಳಗೆ ಒಕ್ಕೂಟ ಮಾಡಿ ಅಂತ. ಲಾಟ್ ಆಫ್ ಡೆವಲಪ್ಮೆಂಟ್ ಹ್ಯಾಸ್ ಹ್ಯಾಪನ್ಡ್ ಇಲ್ಲಿವರೆಗೆ ಆಗೋಗಿದೆ. ಹೀಗಾಗಿ ಇನ್ನೂ ಕೂಡ ನಮಗೆ ಇದು ನಾವೇನು ಮಾಡಿದ್ವಿ ಅದು ಆಗ 30 ಒತ್ತುವರಿಗೆ ಮಾಡಿಕೊಡೋದ್ಮೇಲೆ ಇವತ್ತು ನಾವು ಕೋರ್ಟಿಗೆ ಒಂದು ದಿವಸ ಹೋಗಿದ್ವಿ. ಕೋರ್ಟ್ನಲ್ಲಿ ಮ್ಯಾಟರ್ ಇಸ್ ಪೆಂಡಿಂಗ್.
ಈ ಕೋರ್ಟ್ನಾಗ ಡಿಸೈಡ್ ಆಗಬೇಕಾಗಿದೆ ಇದು ಫಾರೆಸ್ಟ್ ಲ್ಯಾಂಡಾ ಅಥವಾ ಆ ಖಾತೆದಾರರ ಲ್ಯಾಂಡಾ ಅಥವಾ ರೆವಿನ್ಯೂ ಭೂಮಿನ. ವಿ ಹ್ಯಾವ್ ಟು ವೇಟ್ ಅಂಟಿಲ್ ದ್ಯಾಟ್. ಇದರಲ್ಲಿ ಅಲ್ಲ ಕೇಳ್ತೀನಿ ಕೇಳಿ. ಮ್ಯಾಟರ್ ಈಗ ಇದ್ರ ಮಾಲೀಕತ್ವ ನಿರ್ಧಾರ ಆಗಬೇಕು ಸಹ ಆ ಒಂದು ರೈತರ ಹೆಸರಲ್ಲೇ ಇತ್ತು. ಆ ಪ್ರಕಾರವಾಗಿ ಎಕ್ವಿಷನ್ ಆಗಿದೆ. ಒಂದು ಇವರು 22ರಲ್ಲಿ 2007ರಿಂದ 22 ಎಷ್ಟು ಅಷ್ಟು 22ರಲ್ಲಿ ಇವರು ಅದು ಫಾರೆಸ್ಟ್ ಲ್ಯಾಂಡ್ ಅಂದರೆ ನಮ್ಮ ಪ್ರಶ್ನೆ ಅಲ್ಲ ಇರಲಿ, ಅದು ಫಾರೆಸ್ಟ್ ಲ್ಯಾಂಡ್ ಇರ್ಬೋದು ಅಥವಾ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈಗ ಮ್ಯಾಟರ್ ಇಸ್ ವೆಸ್ಟೆಡ್ ಇನ್ ದ ಕೋರ್ಟ್, ಇನ್ ದ ಹೈಕೋರ್ಟ್ ಹ್ಯಾಸ್ ಪಾಸ್ ಸಮ್ ಆರ್ಡರ್ಸ್. ಈಗ ಮುಂದೆ ನಾವೇನು ಮಾಡ್ತೀವಿ, ಅದು ಮಾಲೀಕತ್ವ ನಿರ್ಧಾರ ಆದಮೇಲೆ ಮುಂದೆ ವಿ ಟೇಕ್ ಲೀಗಲ್, ಅದು ಖಾತೆದಾರ ಹೆಸರು ಇರ್ಬೋದು ಅಥವಾ ಫಾರೆಸ್ಟ್ ಲ್ಯಾಂಡ್ ಇರ್ಬೋದು ರೆವಿನ್ಯೂ ಲ್ಯಾಂಡು ಇರ್ಬೋದು, ಅಂತಿಮವಾಗಿ ಹೈಕೋರ್ಟ್ನಲ್ಲಿ ನಿರ್ಣಯ ಆಗ್ತದೆ. ಆಮೇಲೆ ಎರಡನೇದು ಅವ್ರು ಇನ್ನೊಂದು ಪ್ರಶ್ನೆ ಕೇಳಿ. ಬಾಕಿ ನನ್ನ ಪ್ರಶ್ನೆ ಎಲ್ಲ ಕರೆಕ್ಟ್ ಇದೆ, ಅದು ಒಪ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟಿಗೆ ಹೇಳಿದ್ರಲ್ಲ 930 ಎಕರೆ, ಅದ್ರ ಬಗ್ಗೆ ಸ್ವಲ್ಪ ಸನ್ಮಾನ್ಯ ಸಭಾಪತಿಗಳೇ, ಈಗ ನನ್ನ ಪ್ರಕಾರ ಈ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಪಾರ್ಕ್ ಏನಿದೆ ಐ ಟಿ ಸೆಕ್ಟರ್ ಇಲ್ಲೆಲ್ಲನೂ ಕೂಡ ಬಹುತೇಕವಾಗಿ ಇದಾಗಿದ್ದು ಸಹ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಎಲ್ಲನೂ ಕೂಡ ಬಂದಿದ್ದಾವೆ. ದೊಡ್ಡ ದೊಡ್ಡ ಕಂಪನಿಗಳು, ಪರ್ಟಿಕ್ಯುಲರ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ನಮ್ಮ ರಾಜ್ಯದ ಕೊಡುಗೆ 65% ಇದೆ ನ್ಯಾಷನಲಿ. ನಮ್ಮ ಸೆಕೆಂಡ್ ಪಾರ್ಕ್ ಮಾಡ್ಕೋಬೇಕು ಅನ್ನೋದು ಇದೆ. ಇಲ್ಲಿ ಭೂಮಿ ಉಳಿದಿದೆ ಅಂತ ಈಗ ನಾವೊಟ್ಟು 776 ಘಟಕಗಳಿವು. 930 ಎಕರೆ ಟೋಟಲ್ 776 ಘಟಕಗಳಿಗೆ ನಾವು ಭೂಮಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಅಲ್ಲಿ ಏನಾದರೂ ಭೂಮಿಗಳು ಉಳಿದು ಅಥವಾ ಯಾರಾದರೂ ಅದನ್ನು ಆ ಲ್ಯಾಂಡ್ ಅಲಾಟ್ಮೆಂಟ್ ಮಾಡಿಕೊಂಡು ಕಾನೂನು ಪ್ರಕಾರವಾಗಿ ಅದನ್ನು ಬಳಸ್ಕೊಂಡಿರಲಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ. ನನ್ನ ಪ್ರಕಾರ ಅಷ್ಟು ಪ್ರಮಾಣದಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ ನಾನು ಮಾಹಿತಿಯನ್ನು ಕೊಡ್ತೀನಿ ನಿಮಗೆ. ಕೊಡ್ತೀನಿ ನಿಮಗೆ. ನಿಶ್ಚಿತವಾಗಿ ನನ್ನ ಪ್ರಕಾರ ನಿಶ್ಚಿತವಾಗಿಯೂ ಕೂಡ ನಾವು ಇದು ಮಾಡ್ತೇವೆ. ನನಗೆ ಮಟ್ಟಿಗೆ ನಾನು ಯಾಕೆ ವೈ ಐ ಆಮ್ ರೈಸಿಂಗ್ ದಿಸ್ ಪಾಯಿಂಟ್ ಅಂತ ಹೇಳಿದ್ರೆ, ಬಿಕಾಸ್ ಐ ಆಮ್ ಅಲ್ಲಿ ಹರಿಪ್ರಸಾದ್ ಅವರು ಕೂತಿದ್ದಾರೆ, ಐ ಆಮ್ PSCನಲ್ಲಿ ಈ ಸಬ್ಜೆಕ್ಟ್ ಬಂದಿದ್ದರಿಂದ ನಮ್ಮ ಸರ್ಕಾರ ಹಾಗೆ ಕೂರಬಾರ್ದು ಅನ್ನೋ ವಿಚಾರ ನಿಶ್ಚಿತವಾಗಿಯೂ ಇಲ್ಲ. ಪ್ರಶ್ನೆ ಈಗ ನಮಗೆ ಲ್ಯಾಂಡ್ ಬೇಕಾಗಿದೆ. ಈಗ ಅಲ್ಲ, ಲಾಸ್ಟ್ ಒಂದು ಲೈನ್ ಹೇಳ್ಬಿಡ್ತೀನಿ ನೋಡಿ. ಉದ್ದೇಶದ 70 ಎಕರೆಗಳಲ್ಲಿ ಅರಣ್ಯ ಭೂಮಿ ವಿಸ್ತಾರವನ್ನು ತೋರಿಸಬೇಕಿತ್ತು. ಆದರೆ ಜಂಟಿ ಮಾಪನವನ್ನು ವಹಿಸಿಕೊಂಡಿದ್ದ ಖಾಸಗಿ ಸಂಸ್ಥೆಯು ಕಂದಾಯ ಮತ್ತು ಅರಣ್ಯ ದಾಖಲೆ ಸಮಾಲೋಚಿಸದೆ ಮಾಪನವನ್ನು ನಡೆಸಿರುವುದು ಸ್ಪಷ್ಟವಾಗಿದೆ ಅಂತ ತೊಂದರೆ ಇಲ್ಲ. ನೀವು ಕರೆಕ್ಟ್ ಮಾಡಿದಿರಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಈಗ ಒಂದು ಕೋರ್ಟಲ್ಲಿ ಇದೆ ಮ್ಯಾಟ್ರು. ಬಟ್ ನಮ್ಮ ಭೂಮಿ ಯಾವ ಕಾರಣಕ್ಕೂ ಇನ್ನೊಬ್ಬರಿಗೆ ಹೋಗಬಾರ್ದು ಪ್ರಶ್ನೆನೇ ಇಲ್ಲ. ನೋಡಿ, ಈಗ ನೀವು ಸನ್ಮಾನ್ಯ ಸಭಾಪತಿಗಳು 2007ರಿಂದ 2022ವರೆಗೆ ಅದಕ್ಕೆ ನಾನು ಹೇಳಿ ನಿಮ್ದಲ್ಲ, ಯಾರದೇ ಇರಲಿ ಸರ್ಕಾರ ಇದೆ. ಅಧಿಕಾರಿಗಳನ್ನ ಈಗ ಇದಾರ ಇಲ್ಲೋ ಗೊತ್ತಿಲ್ಲ ಅಂತ ಅಂತಿದೆ. ಕೊಡ್ಬೇಕಾ ಅಥವಾ ನಾವು ಫಾರೆಸ್ಟ್ ಟಿಲ್ ದಿ ಆರ್ಡರ್ ಆಫ್ ದಿ ಕೋರ್ಟ್. ವೈ.ಎಂ. ಸತೀಶ್. ಒಂದು ನಿಮಿಷ. ಸುನೀಲ್ ಒಲ್ಲಾಪುರ ಇಲ್ಲ. ಓಕೆ, ಸತೀಶ್. ಮಾನ್ಯ ಸಭಾಪತಿಯವರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ